ಕೇದಾರ್ನಾಥ್ ಟ್ರಕ್ ಮುಗಿಸಿ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು. ನೆಕ್ಸ್ಟ್ ನನಗೆ ನೆನಪಾಗಿದ್ದು ತುಂಗನಾಥ್. ಇಲ್ಲಿಗೆ ರೀಚ್ ಆಗೋಕ್ಕೆ ನಾವು ಫಸ್ಟ್ ಚೋಪ್ಟಾ ರೀಚ್ ಆಗಬೇಕು. ಬಟ್ ಚೋಪ್ಟಾ ಹೋಗೋಕ್ಕೆ ನಮಗೆ ಡೈರೆಕ್ಟಾಗಿ ಯಾವುದೇ ಬಸ್ ಸಿಗಲಿಲ್ಲ ನನಗೆ. ನಾನೇನು ಮಾಡಿದೆ, ಡೈರೆಕ್ಟಾಗಿ ಕೇದಾರ್ನಾಥಿಂದ ಗುಪ್ತಕಾಶಿ ಹೋದೆ. ಗುಪ್ತಕಾಶಿಯಿಂದ ಊಕಿಮಠ ಹೋದೆ. ಊಕಿಮಠದಿಂದ ನನಗೆ ಚೋಪ್ಟಾ ಬಸ್ ಸಿಕ್ತು. ಆ ಬಸ್ಸು ಇರುತ್ತೆ, ಆಮೇಲೆ ನಾರ್ಮಲ್ ಪಬ್ಲಿಕ್ ವೆಹಿಕಲ್ಸ್ ಇರುತ್ತೆ, ಟ್ರ್ಯಾಕ್ಸ್ ಅವೆಲ್ಲ. ನಾ ಟ್ರ್ಯಾಕ್ಸಲ್ಲಿ ಹೋದೆ. ಚೋಪ್ಟಾ ರೀಚ್ ಆದೆ. ಚೋಪ್ಟಾದಿಂದ ನಮಗೆ 4 ಕಿಲೋಮೀಟರ್ ಟ್ರಕ್. ಕೇದಾರ್ನಾಥ್ ಟ್ರಕ್ ಮುಗಿಸಿ ಈ ಟ್ರಕ್ ಸ್ಟಾರ್ಟ್ ಮಾಡಿದೆ ಇಮಿಡಿಯೇಟಾಗಿ. ಸೊ ಹಂಗಾಗಿ ನನ್ನ ಕಾಲು ಭಾಳ ನೋವ್ತಾ ಇತ್ತು. ಆದರೂ ಪರವಾಗಿಲ್ಲ ಅಂತ ಹತ್ತೋಕ್ಕೆ ಟ್ರೈ ಮಾಡಿದೆ. ಈ ಕಲ್ಲಿಂದ ಇಲ್ಲಿ ಹತ್ತುತ್ತಾ ಹೋದೆ. ಎಷ್ಟಾಗುತ್ತೆ ಅಂತ 10 ಹೆಜ್ಜೆ ಮುಂದಿಡೋದು, ನಿಲ್ಲೋದು, ಮತ್ತೆ ಹತ್ತೋದು. ಹೋಗೋ ಟೈಮಲ್ಲಿ ಈ ಥರ ಗ್ರೀನರಿ ಕಾಣ್ತಾ ಇತ್ತು. ಆದರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಟೀ ಕುಡಿತಾ ಇದ್ದೆ. ಮಳೆ ಬರೋ ಟೈಮಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಮಳೆ ನಿಂತು ಮತ್ತೆ ಹತ್ತಾ ಹೋದೆ. ಹೋಗುವಾಗ ಈ ಥರ ಮಂಜುಗಡ್ಡೆ ಬಿದ್ದಿರೋದು. ತುಂಗನಾಥ್ ವೇ ಸ್ವಲ್ಪ ಸ್ಟಿಫ್ ಇದೆ, ಬಟ್ ಡಿಸ್ಟೆನ್ಸ್ ಕಡಿಮೆ ಇದೆ, ಹತ್ತಬಹುದು. ಸ್ನೋ ಬಂದಮೇಲೆ ವಾತಾವರಣ ಅಷ್ಟೊಂದು ಸರಿ ಇಲ್ಲ. ಸಮಯ ಆಲ್ಮೋಸ್ಟ್ 5 ಗಂಟೆ. ವಿತಿನ್ 8 ಮತ್ತೆ ಕೆಳಗೆ ಇಳಿಬೇಕು. ಮಳೆ ಬಂದು ನಿಂತ ಮೇಲೆ ಈ ಥರ ಒಂದು ದೃಶ್ಯ ಕಾಣ್ತಾ ಇತ್ತು. ಮೋಡದ್ದು ದೂರದಲ್ಲಿ ಹಿಮಾಲಯ ಕಾಣ್ತಾ ಇತ್ತು. ನೋಡೋಕೆ ಭಾಳ ಸುಂದರವಾಗಿತ್ತು. ಆದರೆ ಕಾಲು ನೋವ್ತಾ ಇತ್ತು. ಹತ್ತಾ ಹೋದೆ. ಆಲ್ಮೋಸ್ಟ್ 3 ಅವರ್ಸ್ ಆದಮೇಲೆ ನಾನು ತುಂಗನಾಥ್ ರೀಚ್ ಆದೆ. ಟೆಂಪಲ್ ರೀಚ್ ಆದೆ. ಅಲ್ಲಿ ಈ ಥರ ಒಂದು ಅದ್ಭುತ ದೃಶ್ಯ ಒಳಗಿತ್ತು. ನಾನು ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಆಮೇಲೆ ಸಾಯಂಕಾಲದ ಆರತಿ ಆಗ್ತಾಯಿತ್ತು. ಆರತಿ ಎಲ್ಲ ತೊಗೊಂಡ್ವಿ. ಆರತಿ ಎಲ್ಲ ಮುಗಿಸಿ ಅಲ್ಲೇ ಸ್ಟೇ ಮಾಡ್ಬೇಕಾಗಿ ಬಂತು. ಯಾಕಂದರೆ ಆಲ್ಮೋಸ್ಟ್ 7 o'clock ಆಗಿತ್ತು. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಈ ಥರ ಒಂದು ಸನ್ಸೆಟ್ ದೃಶ್ಯ ನೋಡಿ ಅಲ್ಲೇ ನಿಯರ್ ಬೈ ಸ್ಟೇ ಹುಡುಕಿದೆ. ಸ್ಟೇ ಸಿಕ್ತು. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಏನಂದರೆ, ನಾನು ಸ್ಟೇ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲಿದ್ದ ಚಂದ್ರಶಿಲಾ ಪರ್ವತ ಭಾಳ ಸಮೀಪ ಅಂತ. 2 ಕಿಲೋಮೀಟರ್ ಅಲ್ಲಿಂದ ಟ್ರಕ್ ಮಾಡಿದರೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅನ್ನಿಸ್ತು. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ನಾವು ತುಂಗನಾಥ್ ದರ್ಶನ ಪಡೆದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ತುಂಗನಾಥ್ ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ ಆನ್ ದ ವೇ ಟು ಚಂದ್ರಶಿಲಾ ಟ್ರಕ್ಕಲ್ಲಿ ಈ ದಾರಿ. ಇವಾಗ ಟೈಮ್ ಆಲ್ಮೋಸ್ಟ್ 8 ಗಂಟೆ. ಡೇಟ್ ಬಂದು ಮೇ 13, 2024. ಇಲ್ಲಿಂದ ಚಂದ್ರಶಿಲಾ ಹೋಗೋ ದಾರಿ. ಚಂದ್ರಶಿಲಾ ತುಂಗನಾಥಿಂದ 1 ಕಿಲೋಮೀಟರ್. ರೀಚ್ ಆಗಬೇಕು. ಸನ್ರೈಸ್ಗೂ ಅಂತ ಪ್ಲ್ಯಾನ್ ಮಾಡಿದ್ವಿ ಬೆಳಗ್ಗೆ 4 ಗಂಟೆ 5 ಗಂಟೆ. ಬಟ್ ಆಗಲಿಲ್ಲ. ಅಷ್ಟೊತ್ತಿಗೆ ಎದ್ದೇಳೋಕ್ಕೂ ಆಗಲಿಲ್ಲ. ಈ ಚಳಿಗೆ ಆಗಲಿಲ್ಲ. ಆಮೇಲೆ ಕೇದಾರ್ನಾಥ್ ಟ್ರಕ್ಕು ಹತ್ತೋಕೆ 1 ದಿವಸ, ಇಳಿಯೋಕೆ 1 ದಿವಸ. ನೆಕ್ಸ್ಟ್ ಡೇನೇ ತುಂಗನಾಥ್ ಟ್ರಕ್ಕಿಗೆ ಪ್ಲ್ಯಾನ್ ಮಾಡಿದ್ದು. ಸೊ ಕೇದಾರ್ನಾಥ್ ಹತ್ತಿರೋ ಟೈಮಲ್ಲಿ 100% ಇದ್ದ ಎನರ್ಜಿ 80% ಡೌನ್ ಆಯ್ತು. ತುಂಗನಾಥ್ ಹತ್ತಿದ ಮೇಲೆ 70 to 50% ಡೌನ್ ಆಯ್ತು. ಇನ್ನು 50% ಎನರ್ಜಿ ಇದೆ. ಈಗ ಚಂದ್ರಶಿಲಾ ಹತ್ತಿ ಬಂದಮೇಲೆ ಮುಂದೆ ನೋಡಬೇಕು. ದಾರಿ ಈ ಥರ ಇದೆ, ನೋಡ್ಬೋದು. ಆರಾಮಾಗಿ ನಡ್ಕೊತ ಹೋಗೋ ಥರ ಇದೆ. ಬಟ್ ಚಂದ್ರಶಿಲಾ ಸನ್ರೈಸ್ ಹೋಗೋದು ಬೆಸ್ಟ್ ಆಪ್ಷನ್. ಬಟ್ ನಮ್ಗೆ ಆಗಲಿಲ್ಲ. ನೋಡೋಣ ಮುಂದೆ ಎಷ್ಟು ದೂರ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಅಂತ. ಜಸ್ಟ್ 1 ಕಿಲೋಮೀಟರ್ ಟ್ರಕ್ ಅಷ್ಟೇ ಇದು ತುಂಗನಾಥಿಂದ. ಆನ್ ದ ವೇ ಟು ಚಂದ್ರಶಿಲಾ ಟ್ರಕ್ಕಲ್ಲಿ ಕಾಲ ಮೇಲೆ ಥರ ಬರ್ಫ್ ಪೂರ ಈ ದಾರಿ ಹಿಂಗೆ ಇದೆ. ಬರ್ಫೇ ಬರ್ಫ್. 500 ಮೀಟ್ರ್ ಹತ್ತಿದ್ವಿ. ಇನ್ನೂ 500 ಮೀಟ್ರ್ ಚಂದ್ರಶಿಲಾ ರೀಚ್ ಆಗೋಕ್ಕೆ. ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಇದೇ ದಾರಿ. ಕಂಪ್ಲೀಟ್ ಸ್ಟೆಪ್ಸ್.
ನಾವು ಚಂದ್ರಶಿಲಾ ರೀಚ್ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಎಷ್ಟು ಅದ್ಭುತವಾದ ವ್ಯೂ. ಹೆಲಿಕಾಪ್ಟರ್ ಆಗ್ತಾ ಇದೆ, ಎದಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ, ಯಾವ ಲೊಕೇಶನ್ಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅಲ್ಲಿದೆ ಚಂದ್ರಶಿಲಾ ಟ್ರಕ್ಕಲ್ಲಿ ಒಂದು ಸೈಡ್ ಕಂಪ್ಲೀಟ್ ಗ್ರೀನರಿ, ಇನ್ನೊಂದು ಸೈಡ್ ಹಿಮಾಲಯ ಕಾಣುತ್ತೆ. ಮೋಡ ಬೆಟ್ಟದ ಮೇಲೆ ಹಿಟ್ಟ ಆಗಿದೆ ಇದಿಷ್ಟು. From the top, viewpoint ಚಂದ್ರಶಿಲಾ. ಇವಾಗ ಚಂದ್ರಗಿರಿ ಪರ್ವತದ ಕೆಳಗಡೆ ಇಳಿತಾ ಇದ್ದೀವಿ. ವಿಡಿಯೋ ಟೈಮಲ್ಲಿ ಇಂಥ ಅದ್ಭುತವಾದ ದೃಶ್ಯ. DSLR ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಗನಾಥದಿಂದ ಕೆಳಗಡೆ ಬರುವಾಗ ಒಂದು ನನಗನ್ಸಿದ್ದು ಹತ್ತೋದು ಭಾಳ ಕಷ್ಟ, ಇಳಿಯೋದು ಭಾಳ ಸುಲಭ. ಜೀವನದಲ್ಲಾಗಲಿ ಯಾವುದೇ ಟ್ರಕ್ಕಲ್ಲಾಗಲಿ. ಈ ಟ್ರಿಪ್ ಇಲ್ಲಿಯೇ ಎಂಡ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಹರಿದ್ವಾರ್ ಫ್ರಮ್ ಚೋಪ್ಟಾ. ಹರಿದ್ವಾರದಿಂದ ಡೆಲ್ಲಿಯಿಂದ ಮತ್ತೆ ಬೆಂಗಳೂರು.